ಪ್ರತಿ ವರ್ಷ ನಾವು ಒಗ್ಗಟ್ಟಾಗಿಯೇ ಒಗ್ಗೂಡಿನೇ ಬಸವ ಜಯಂತಿ ಮಾಡ್ತಾಯಿದ್ವಿ. ವಿಶೇಷವಾಗಿ ಈ ವರ್ಷ ಎಲ್ಲರೂ ಸೇರಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ ಹೇಳಿ ಎಲ್ಲರೂ ಪಕ್ಷಾತೀತವಾಗಿ ವೀರಶೈವ ಲಿಂಗಾಯತ ಸಮಾಜದವರು 2-3 ಸಾರಿ ಮೀಟಿಂಗನ್ನು ಮಾಡಿ ನಮ್ಮ ಜನ ಕೂಡ ಒಂದು ಅದ್ದೂರಿಯಾಗಿ ಮಾಡೋಣ, ಬಸವ ಜಯಂತಿ ಮಾಡೋಣ, ಕರ್ನಾಟಕ ರಾಜ್ಯ ಸರ್ಕಾರ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿದ್ದಾರೆ, ಜಾಗೃತಿ ಮೂಡಿಸೋಣ ಅಂತ ಹೇಳಿ ಕರೆ ಕೊಟ್ಟರು. ಅದಕ್ಕೆ ನಾವು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಕ್ಷೇತ್ರದಲ್ಲಿರುವಂಥ ಸಮಾಜದವ್ರನ್ನ ಜಾಗೃತಿ ಮಾಡುವಂಥ ರೀತಿಯಲ್ಲಿ ಮಾಡಿದ್ದೀವಿ. ಇವತ್ತು ಅತ್ಯಧಿಕ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಬಾಂಧವರು ಬೇರೆಯವರು ಕೂಡ ಈ ಒಂದು ಇದರಲ್ಲಿ, ಯಾಕಂದರೆ ಬಸವಣ್ಣ ಅಂತಂದರೆ ಸಮಾನತೆ, ಜಾತ್ಯತೀತ ನೆಲೆಗಟ್ಟಿನ ಸಮಾನತೆ ಹರಿಕಾರ. ಸೊ ಎಲ್ಲರೂ ಕೂಡ ಇವತ್ತು ಭಾಗವಹಿಸಿದ್ದು ನೋಡಿದ್ರೆ ಭಾಳ ಸಂತೋಷ ಅನಿಸುತ್ತೆ. ಬೆಳಗಾವಿ ನಗರದಲ್ಲೂ ಸಹ ಲಿಂಗಾಯತ ಸಮಾಜ ದೊಡ್ಡದಾಗಿರುವ ಸಮಾಜ, ಆದರೆ ಇಲ್ಲಿ ಅಷ್ಟೊಂದು ಪ್ರಾತಿನಿಧ್ಯ ಕೊಟ್ಟಾಗ್ತಲ್ಲ. ಈಗ ರುದ್ರಭೂಮಿ ವಿಚಾರದಲ್ಲಿ ಆಗಿರ್ಬೋದು, ಅದೆಲ್ಲ ಆ ರಾಜಕಾರಣ ಈ ಸಂದರ್ಭದಲ್ಲಿ ರಾಜಕಾರಣ ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ಏನು ಸಮುದಾಯಗಳಿವೆ ಆ ಸಮುದಾಯಗಳ ಮಕ್ಕಳ ಶಿಕ್ಷಣ, ಸಾಮಾಜಿಕ ಆರ್ಥಿಕ ಸಮಾನತೆಯನ್ನ ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಸಂಘಟನೆ ಕಳೆದ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಈ ಒಂದು ಸಂಘಟನೆ ಪ್ರತಿಯೊಂದು ಸಮುದಾಯದ ಮಹಾತ್ಮರ ಜಯಂತಿಗಳನ್ನ ಕಳೆದ 5-6 ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಕನಕ ಜಯಂತಿ ಆಗಿರ್ಬೋದು, ವಾಲ್ಮೀಕಿ ಜಯಂತಿ ಮತ್ತು ಇನ್ನೂ ಅನೇಕ ಮಹಾತ್ಮರ ಜಯಂತಿಗಳನ್ನ ಆಚರಣೆ ಮಾಡುವ ಮುಖಾಂತರ ಆಯಾ ಸಮುದಾಯದ ಜನರ ಒಂದು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಒಂದು ಉನ್ನತಿಗಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಹಲವಾರು ನ್ಯಾಯವಾದಿಗಳು, ಬೇರೆ ಬೇರೆ ಹಿಂದುಳಿದ ಸಮುದಾಯಗಳಿಂದ ಬಂದಂತ ನ್ಯಾಯವಾದಿಗಳ ಒಂದು ಏಳಿಗೆಗಾಗಿ, ಅವರಿಗೆ ಇಲ್ಲಿ ಉದ್ಯೋಗಾವಕಾಶ, ವಸತಿ ಯೋಜನೆಗಳನ್ನ ಜಾರಿ ಮಾಡುವುದಕ್ಕಾಗಿ ಹಲವಾರು ಹೋರಾಟಗಳನ್ನ ನಾವು ಮಾಡಿದ್ದೀವಿ. ಕಳೆದ ವರ್ಷ ನಾವು ಇದೇ ಒಂದು ಬೆಳಗಾವಿಯಲ್ಲಿ ನಮ್ಮ ಕ್ಯಾಬಿನೆಟ್ ದರ್ಜೆ ಸಚಿವರಾದಂತ ಈ ಬೆಳಗಾವಿಯ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು ತಗೊಂಡು ನಮ್ಮ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಮತ್ತು ಮುನಿಯಪ್ಪ ಸಾಹೇಬರು ಅನೇಕ ಹಲವಾರು ಸಚಿವರನ್ನ ತೆಗೆದುಕೊಂಡು ಈ ಒಂದು ಅಹಿಂದ ನ್ಯಾಯವಾದಿಗಳ ಸಂಘಟನೆ ಕಾರ್ಯಕ್ರಮಗಳನ್ನ